ಕೈಯಾಡಿಸುವ ಟೆನ್ಷನ್ ಇಲ್ಲದೆ ಈ ಸ್ಪೆಷಲ್ ಬನ್ಸಿ ರವೆಯ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲ? ಬಲ್ಲಾಲ್ಸ್ ಕ್ಯಾಬೋಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಆರ್ ಶೆಟ್ಟಿ. ಇವತ್ತೊಂದು ಆರೋಗ್ಯಕರವಾದ ರವೆಯ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ಉಪ್ಪಿಟ್ಟು ಅಲ್ಲ, ರವೆ ಪುಲಾವ್ ಅಲ್ಲ, ಒಂದು ಸ್ಪೆಷಲ್ ಆಗಿರುವ ರೆಸಿಪಿ. ಅದೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಒಂದು ಬೌಲ್ನಷ್ಟು ಬನ್ಸಿ ರವೆ, ಬಾಂಬೆ ರವೆ, ಚಿರೋಟಿ ರವೆ ಅಲ್ಲ, ಸ್ವಲ್ಪ ದಪ್ಪಗಿರುವ ರವೆ ಇದು. ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಬೌಲ್ನಷ್ಟು ಬೀನ್ಸ್, ಒಂದು ಬೌಲ್ ಕ್ಯಾರೆಟ್ ಕಟ್ ಮಾಡಿಟ್ಟಿದ್ದೇನೆ ಫ್ರೆಂಡ್ಸ್. ಒಂದು ಬೌಲ್ ತುರಿದ ತೆಂಗಿನಕಾಯಿ, 1 ಟೇಬಲ್ ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ 4 ಟೇಬಲ್ ಸ್ಪೂನ್ ತುಪ್ಪ. ಪಾಲಕ್ ಸೊಪ್ಪನ್ನು ಬೇಯಿಸಿ ಪ್ಯೂರಿ ಮಾಡಿಟ್ಟಿದ್ದೇನೆ, ಗ್ರೈಂಡ್ ಮಾಡಿಟ್ಟಿದ್ದೇನೆ ಚಪ್ಪೆ ಆದ ತಕ್ಷಣ ಅದನ್ನು. 1 ಬೌಲ್ ಈರುಳ್ಳಿ, ಅರ್ಧ ಲಿಂಬೆಹಣ್ಣು, ಸ್ವಲ್ಪ ಕರಿಬೇವು, 1 ಟೇಬಲ್ ಸ್ಪೂನ್ ಮೆಣಸಿನ ಪುಡಿ, 1 ಇಂಚಿನಷ್ಟು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿಟ್ಟಿದ್ದೇನೆ ಫ್ರೆಂಡ್ಸ್. ಮಿಕ್ಸ್ ಮಾಡಿಟ್ಟಂತಹ ಎಣ್ಣೆ ಹಾಗೂ ತುಪ್ಪವನ್ನು ಪ್ರೆಷರ್ ಕುಕ್ಕರಿಗೆ ಹಾಕಿದೆ. ಕರಿಬೇವು, ಈರುಳ್ಳಿಯನ್ನು ಸಹ ಆ್ಯಡ್ ಮಾಡಿ ಸಣ್ಣಗೆ ಮಿಕ್ಸ್ ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬ ಆರೋಗ್ಯಕರವಾದ ತರಕಾರಿಗಳಿಂದ ತುಂಬಿದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಶುಂಠಿಯನ್ನು ಹಾಕಿದೆ, ಅದಕ್ಕೆ ಟೊಮೆಟೊ ಹಣ್ಣು, ಒಂದು ಸಣ್ಣ ಮಿಕ್ಸ್. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬೀನ್ಸ್, ಕ್ಯಾರೆಟ್, ಸಣ್ಣ ಮಿಕ್ಸ್. ಬನ್ಸಿ ರವವನ್ನೇ ತೆಗೆದುಕೊಳ್ಳಿ. ಬನ್ಸಿ ರವೆ 1 ಬೌಲ್ನಷ್ಟು. ರವವನ್ನು ಹುರಿದಿಟ್ಕೊಳ್ಳಿಲ್ಲ, ಆದ್ದರಿಂದ ನಾನು ಈ ಟೈಮಲ್ಲಿ 2 ರಿಂದ 3 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಅರೋಮ್ಯಾಟಿಕ್ ಆಗುವವರೆಗೆ ರವವನ್ನು ಹುರ್ಕೊಳ್ತೇನೆ ಫ್ರೆಂಡ್ಸ್. ಎಸ್, ಈಗ ನಾನು ಅದಕ್ಕೆ ಪಾಲಕ್ ಪ್ಯೂರಿಯನ್ನು ಹಾಕಿದೆ. ಪಾಲಕ್ ಸೊಪ್ಪನ್ನು ಕ್ಲೀನ್ ಮಾಡಿ ಬೇಯಿಸಿಟ್ಟುಕೊಂಡು ತಣ್ಣಗಾದ ತಕ್ಷಣ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿಟ್ಟಿದ್ದೇನೆ ಅಷ್ಟೇ. ಈಗ ರವವನ್ನು ಮೆಷರ್ ಮಾಡಿದ ಬೌಲ್ನಲ್ಲಿ 2 ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರನ್ನು ಕುದಿಸಲಿಲ್ಲ, ಲ್ಯೂಕ್ ವಾರ್ಮ್ ವಾಟರೇ ಇದೆ, ರೂಮ್ ಟೆಂಪರೇಚರಲ್ಲಿ ಇದ್ದಂತಹ ನೀರು. ಒಂದು ಮಿಕ್ಸ್ ಫ್ರೆಂಡ್ಸ್. ಎಷ್ಟು ಕಲರ್ಫುಲ್ ಆಗಿದೆ, ಆರೋಗ್ಯಕ್ಕೂ ಇದು ಅಷ್ಟೇ ಉತ್ತಮವಾಗಿದೆ ಫ್ರೆಂಡ್ಸ್. ತುರಿದಿಟ್ಟ ತೆಂಗಿನಕಾಯಿ, ಗರಂ ಮಸಾಲ ಪೌಡರ್, ಕೆಂಪು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆಹಣ್ಣನ್ನು ಅರ್ಧದಷ್ಟನ್ನು ಸ್ಕ್ವೀಸ್ ಮಾಡ್ತಾ ಇದ್ದೇನೆ. ಸಾರಿ, 2 ಬೀಜ ಬಿದ್ದಿದೆ, ಅದನ್ನು ನಿಧಾನವಾಗಿ ತೆಕ್ಕೊಳ್ತೇನೆ. ಬೀಜವು ಸ್ವಲ್ಪ ಕಹಿಯನ್ನು ಕೊಡ್ತದೆ, ಸೊ ಅವಾಯ್ಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಂಥದ್ದು ಸ್ವಲ್ಪ, ಒಂದು ಮಿಕ್ಸ್. ಉಪ್ಪನ್ನು ಸ್ವಲ್ಪ ಟೇಸ್ಟ್ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ಮಿಕ್ಸ್ ಆದ ತಕ್ಷಣ ಇದನ್ನು ನಾನು ಮುಚ್ಚಳವನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದೇ ಒಂದು ವಿಸಿಲ್ ತೆಗಿತೇನೆ ಕುಕ್ಕರಲ್ಲಿ ಫ್ರೆಂಡ್ಸ್. ಅಮೇಝಿಂಗ್ ಆಗಿರುವ ಬನ್ಸಿ ರವೆಯ ಸ್ಪೆಷಲ್ ರೆಸಿಪಿ ರೆಡಿಯಾಗಿದೆ. ಬ್ರೇಕ್ಫಾಸ್ಟಿಗೆ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.